ಇವೆಲ್ಲನ ಐರನ್ ಮಾಡಬೇಕು. ಯಾವಾಗ ಐರನ್ ಮಾಡೋದು ಅನ್ನೋದಂತೂ ಗೊತ್ತಾಯ್ತೇ ಇಲ್ಲ. ನಿಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರುಗಳಿಗೂ ತೋರಿಸಿ, ಯಾರಿಗಾದ್ರೂ ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದಾನೆ. ಗೊತ್ತಿಲ್ಲ ಎಷ್ಟು ದಿವಸ ತುಂಬಿಸ್ತಾನೆ ಅಂತ. ಗ್ಯಾಸ್ಟಿಕ್ ಮಾತ್ರೆ ಹಾಗೆ ಬಿಸಿನೀರನ್ನ ತಗೊಂಡೋಗಿ ಕೊಟ್ಟೆ. ಪಾಪ ಊಟನೂ ಮಾಡಲಿಲ್ಲ. ಕ್ಯೂ ಆದರೂ ಗೊತ್ತಾಗಿಲ್ಲ ಯಜಮಾನ್ರಿಗೆ. ಒಂದೇ ಕಣ್ಣಲ್ಲಿ ಅಳ್ತೋಳಂತೆ. ಮತ್ತೆ ಇನ್ನೊಂದ್ಸತಿ ದೊಡ್ಡಮ್ಮ ಜೊತೆಯ ಬರಕಲ್ವಾ? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸಮಯ ಇವಾಗ ಸರಿಯಾಗಿ 4:15 ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಮ್ಮ ಮಕ್ಕಳು ಸ್ಕೂಲಿಂದ ಬರುವ ಟೈಮ್ ಆಗಿದೆ. ಈ ನಮ್ಮ ಯಜಮಾನ್ರದ್ದು ನೋಡಿ, ಇಷ್ಟೊಂದು ಬಟ್ಟೆಗಳಿದ್ದಾವೆ. ಇವೆಲ್ಲನ ಐರನ್ ಮಾಡಬೇಕು. ಯಾವಾಗ ಐರನ್ ಮಾಡೋದು ಅನ್ನೋದಂತೂ ಗೊತ್ತಾಯ್ತೇ ಇಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಇಷ್ಟೆಲ್ಲ ಇನ್ನೂ ಸ್ವಲ್ಪ ಬಟ್ಟೆಗಳಿದ್ದಾವೆ. ಐರನ್ ಮಾಡಲ ಇಲ್ಲ ಐರನ್ ಕೊಡಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ನನ್ನ ಕಸಿನ್ ಒಬ್ಬರು ಬಳೆಗಳನ್ನ ತಂದಿದ್ದಾರೆ. ಥ್ರೆಡ್ ಹಾಗೆ ಸ್ಟೋನಲ್ಲಿ ಮಾಡಿರುವಂತಹದ್ದು. ನಿಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರುಗಳಿಗೂ ತೋರಿಸಿ, ಯಾರಿಗಾದ್ರೂ ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಫಿನಿಶಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ನೈಟ್ ರಿಸೆಪ್ಷನಲ್ಲಂತೂ ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಳೆಗಳು. ಯಾವ ಒಂದು ಕಲರಿನ ಹಾಗೆ ಯಾವ ಒಂದು ಸೈಜಿನ ಒಂದು ಬಳೆಗಳು ಬೇಕೋ ಆ ಒಂದು ಬಳೆಗಳನ್ನ ನಿಮಗೆ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ, ಇಲ್ಲಿ ಇದು ಫುಲ್ ಸ್ಟೋನ್ ವರ್ಕ್ ಇರುವಂತಹದ್ದು. ಹಾಗೆ ಇದು ಫುಲ್ಲು ಥ್ರೆಡ್ ಮೇಲೆ ಸ್ಟೋನ್ ವರ್ಕ್ ಮಾಡಿರುವಂತಹದ್ದು. ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ನೈಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 2 ಬಳೆ ಬರುತ್ತೆ. ಹಾಗೆ ಇದು ಫುಲ್ಲು ಒಂದು ಡಿಸೈನ್ ಬಳೆ ಬರುತ್ತೆ. ಈ ರೀತಿ ಆದರೆ ಇದು ಫುಲ್ಲು ಒಂದು ಸೆಟ್ಟು. ನಿಮಗೆ ಸೀರೆಗೆಲ್ಲ ಹಾಕೊಂಡ್ರೆ ತುಂಬ ಒಳ್ಳೆ ಲುಕ್ಕು ಕೊಡುವಂತಹ ಒಂದು ಕಲರ್ಗಳು ಇವೆಲ್ಲ. ಡಾರ್ಕ್ ರೆಡ್, ಹಾಗೆ ಗ್ರೀನ್ ಇದೆ, ಬ್ಲ್ಯಾಕ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಸೈಜಿಗೆ ಬೇಕು, ಯಾವ ಒಂದು ಕಲರ್ ಕಾಂಬಿನೇಷನ್ ಬೇಕು, ಆ ಒಂದು ಸೈಜಿಗೆ ಆ ಒಂದು ಕಲರ್ ಕಾಂಬಿನೇಷನ್ಗೆ ನಿಮಗೆ ಬಳೆಗಳನ್ನ ಮಾಡಿ ನಿಮ್ಮ ಮನೆಗಳಿಗೆ ತಲುಪಿಸ್ತೀವಿ. ಇದ್ರೆ ನೋಡಿ, ತೊಟ್ಕೊಂಡ್ರೆ ಈ ರೀತಿ ಕೈ ತುಂಬ ಕಾಣಿಸುತ್ತೆ. ಅಂದರೆ ಈ ಸೈಜ್ ಒಂದು ಸ್ವಲ್ಪ ದೊಡ್ಡ ಸೈಜು, ಹಾಗಾಗಿ ನನ್ನ ಕೈಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅವೈಲೇಬಲ್ ಸಿಗುತ್ತೆ. ಚಿಂಚ್ ಚಿಂಚ್ ಚಿಂಚ್. ಯಾರ ಹುಡುಗಿ ಹೆಂಗುತ್ತಾರ ಅವಳೆ? ಅವ್ನು ಮಾಡೋ ಮೇಕಪ್ ಮಾಡ್ಕೊಂಡು ಪಾಪ ನನಗೋಸ್ಕರ ಪಾಪ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಪಾಪ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಸ್ನೇಹಿತರೆ, ತಿಂಡಿ ಉಪ್ಪಿಟ್ಟು ಮಾಡಿದೆ. ನನ್ನ ಮಗಂದು ಇನ್ನಷ್ಟು ಉಳ್ಕೊಬಿಟ್ಟಿದೆ. ಉಪ್ಪಿಟ್ಟು ಎಲ್ಲರೂ ತಿಂದಾಯ್ತು. ಎಲ್ಲರೂ ಮಲ್ಕೊಳಕ್ಕೂ ಹೋದ್ರು. ನಾನು ಪಾತ್ರೆ ತೊಳಿತಾ ಇದ್ದೆ. ಪಾತ್ರೆಗಳು ತೊಳೆದಾಗಿದೆ. ಹಾಲನ್ನ ಹೆಪ್ಪಾಕ್ತಾ ಇದ್ದೀನಿ. ಹಾಲು ಹೆಪ್ಪಾಕಿ ಇದೊಂದು ಅಡುಗೆ ಮನೆ ಕಸ ಗುಡಿಸಿ ಹೋಗಿ ನಾವು ಪಾಚ್ಕೊಳ್ಳೋದಷ್ಟೇ. ಸ್ನೇಹಿತರೆ, ನನ್ನ ಮಗ ಒಂದು ಗೋಲ್ಕ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದಾನೆ. ಅವ್ರ ಅಕ್ಕಮ್ಮ ಹಾಕೋಳು ಅಂತ ಅಂದ್ಬಿಟ್ಟು ಅವ್ರ ಅಕ್ಕಮ್ಮ ಈಗ ಆಗ್ತಾ ಇಲ್ಲ. ದುಡ್ಡು ಹಾಕ್ಬಿಟ್ಟು ಇಟ್ಟಿದ್ದಾನೆ. ಇದರೊಳಗಡೆ ಕಾಯಿನು ನೋಟು ಎಲ್ಲವೂ ಇದೆ. ಈಗ ಸ್ಟಾರ್ಟ್ ಮಾಡಿದ್ದಾನೆ. ಗೊತ್ತಿಲ್ಲ ಎಷ್ಟು ದಿವಸ ತುಂಬಿಸ್ತಾನೆ ಅಂತ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ. ಸ್ವೆಟ್ರ್ ಹಾಕೊಂಡ್ರು ಸಾಕಾಯ್ತಲ್ಲ. ಪಾತ್ರೆ ಅಂತೂ ತೊಳಿಯೋಕೆ ಆಯ್ತಲ್ಲ.
ಅಷ್ಟು ನೀರು ಥಂಡಿ ಅಂದರೆ ಸಿಕ್ಕಾಪಟ್ಟೆ ಥಂಡಿ ಬರ್ತೈತೆ. ಅಂದರೂ ಇನ್ನೇನು ಮಾಡಲಿ, ಇವಾಗ ಪಾತ್ರೆ ತೊಳ್ಕೊಳ್ಳಿಲ್ಲ ಅಂದರೆ ಬೆಳಗ್ಗೆಗೆ ತುಂಬ ಪಾತ್ರೆ ಆಗಿಬಿಡುತ್ತೆ, ತೊಳೆಯೋಕ್ಕಾಗಲ್ಲ. ಹಾಗೆ ಯಾವಾಗಲೂ ಸಹ ಊಟ ತಿಂಡಿ ಆದ ತಕ್ಷಣ ಪಾತ್ರೆಗಳನ್ನ ತೊಳೆದು ಇಡಬೇಕಾಗುತ್ತೆ. ನಿಮ್ಮನ್ನ ತಡೆದಿರುವವರು ಯಾರು? ರಾತ್ರಿ ಹೊತ್ತು ಯಾವಾಗಲೂ ಎಂಜು ಪಾತ್ರೆಗಳು, ನಾವು ತಿಂದಿರೋಂತಹ ತಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಸಿಂಕ್ ಒಳಗಡೆ ಅಥವಾ ಅಡುಗೆ ಮನೆ ಒಳಗಡೆ ಹಾಕ್ಬಿಟ್ಟು ಮಲ್ಕೋಬಾರ್ದು ಅನ್ನೋದು ಮೊದಲಿಂದ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿರೋದು. ನಾವು ಸಹ ಅತಿಯಾಗಿ ನಮ್ಮ ಪೂರ್ವಜರ ಮಾತುಗಳನ್ನೇ ಅಥವಾ ಅವರ ಒಂದು ಜೀವನ ಶೈಲಿಯನ್ನೇ ರೂಪಿಸ್ಕೊಂಡು ಬಂದಿರೋದ್ರಿಂದ ನಾವು ಸಹ ದಿನಾಗಲೂ ಪಾತ್ರೆ ತೊಳೆದ್ಬಿಟ್ಟೆ ಪಚ್ಕೊಳ್ತೀವಿ. ಆಯ್ತು, ಆಮೇಲೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಹಾಲು ಅಂದರೆ ಮೊಸರು ಮಾಡಲಿಕ್ಕೆ ಹಾಲು ಹೆಪ್ಪಾಕುವಾಗ 1 ಸ್ಪೂನ್ ಮೊಸರನ್ನ ಹಾಕಿ ಒಂದ್ಸತಿ ಈ ರೀತಿ ತಿರುಗಿಸಾದ್ಮೇಲೆ ಇದನ್ನ ನಾನು ಬೆಳಗ್ಗೆ ತೋರಿಸ್ತೀನಿ. ಸೇಮ್ ಗಿಣ್ಣ ಇರುತ್ತಲ್ಲ, ಗಿಣ್ಣದ ಥರನೇ ಇರುತ್ತೆ ಹಾಲು. ನಮ್ಮಮ್ಮ ಮತ್ತೆ ಅವರೆಕಾಳು ಬಿಡಿಸ್ಬಿಟ್ಟು ಇಟ್ಟಿದ್ದಾರೆ. ಇದನ್ನು ಅವರೆಕಾಳು ಉಸ್ಲಿ ಮಾಡಬೇಕಂತೆ. ನಂಗೆ ಅವರೆಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನನಗೆ ಅವರೆಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಅದಕ್ಕೆ ನಾಳೆ ಫೋನ್ ಮಾಡಿಬಿಟ್ಟು ಕೇಳ್ಕೊಬಿಟ್ಟು ಅವರೆಕಾಳು ಉಸ್ಲಿನ ನಾಳೆ ಮಾಡೋಣ. ಸಿಂಚು ಸಾಯಂಕಾಲ ಕಾಲೇಜಿಂದ ಬಂದಾಗ ಚೆನ್ನಾಗೇ ಇದ್ಲು. ಆಮೇಲೆ ಸಂಜೆ ಆಯ್ತಾ ಯಾಕೋ ತಲೆನೋವು ಸ್ಟಾರ್ಟ್ ಆಯಿತು. ಆಮೇಲೆ ಇದಕ್ಕಿದ್ದಂಗೆ ವಾಂತಿ ಸ್ಟಾರ್ಟ್ ಆಯಿತು. ಸರಿ ಅಂತೇಳ್ಬಿಟ್ಟು ಅವಳಿಗೆ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಹಾಗೆ ಬಿಸಿನೀರನ್ನ ತಗೊಂಡೋಗಿ ಕೊಟ್ಟೆ. ಪಾಪ ಊಟನೂ ಮಾಡಲಿಲ್ಲ, ಸಖತ್ತು ತಲೆನೋವು ಅಂತ ಹೇಳ್ಬಿಟ್ಟು ಹಾಗೆ ಪಚ್ಕೊಂಡ್ಳು. ನಮ್ಮ ಯಜಮಾನ್ರು ಕಾಲು ಬೆರಳಲ್ಲಿ ನೋಡಿ ಇಲ್ಲಿ ಒಂದು ಮುಳ್ಳು ಹೋಗ್ಬಿಟ್ಟಿತ್ತು. ಅದು ಎಷ್ಟು ನೋವು ಕೊಡ್ತಾಯಿತ್ತು ಅಂದರೆ ಅವ್ರಿಗೆ ಕಣ್ಣೇ ಬಿಡೋಕ್ಕಾಯ್ತಿರ್ಲಿಲ್ಲ ನೋವಿಗೆ. ನಾನು ಸರಿ ಅಂತೇಳ್ಬಿಟ್ಟು ಮುಳ್ಳನ್ನ ತೆಗೆಯೋ ಸಾಹಸಕ್ಕೆ ಕೈ ಹಾಕಿ ತೆಗೆದೆ. ನೋಡಿದ್ರೆ ಎಷ್ಟು ಚಿಕ್ಕ ಮುಳ್ಳು, ಸಿಕ್ಕಾಪಟ್ಟೆ ಪಾಪ ಅವರಿಗೆ ನೋವು ಕೊಡ್ತಾಯಿತ್ತು. ಕ್ಯೂ ಆದರೂ ಗೊತ್ತಾಗಿಲ್ಲ ನಮ್ಮ ಯಜಮಾನ್ರಿಗೆ. ಇಷ್ಟು ಚಿಕ್ಕ ಮುಳ್ಳು ಪಾಪ ಅವ್ರ ಕಣ್ಣಲ್ಲಿ ಕಣ್ಣೀರು ತರಿಸ್ಬಿಟ್ಟಿದೆ ಅಲ್ವಾ ಯಜಮಾನ್ರೆ? ಮಚ್ಚವ್ರೆ ಏನು ಮಾಡ್ತಾಯಿದ್ದೀರಾ? ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮ ಕ್ಲಾಸ್ ಟೀಚರಿಗೆ ಕಳಿಸ್ತೀನಿ. ಮ್ಯಾಮ್ ನೋಡಿ ಮ್ಯಾಮ್, ಟೈಮ್ ಇವಾಗ ಬರೀ 9:15 ಆಗಿದೆ. ಇವರಾಗಲಿ ಮೇಲ್ಗಡೆ ಮಲ್ಕೊಳಕ್ಕೆ ಬಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದ ಅವ್ರ ಅಪ್ಪನ ಮೊಬೈಲ್ಗೆ ಹಿಡ್ಕೊಂಡು ಗೇಮ್ ಆಡ್ತಾವ್ರೆ ಅಂತ ಹೇಳ್ಬಿಟ್ಟು ನಿಮ್ಮ ಮ್ಯಾಮು ಶ್ವೇತಾ ಮ್ಯಾಮಿಗೆ ಕಳಿಸ್ಲಾ? ಮತ್ತು ಗಗನ ಮ್ಯಾಮಿಗೆ ಕಳಿಸ್ಲಾ? ಯಶೋಧ ಮ್ಯಾಮಿಗೆ ಕಳಿಸ್ಲಾ? ಇನ್ಯಾರಿಗೆ ಕಳಿಸ್ಲಿ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮತ್ತೆ ಓದೋದಿಲ್ಲ ಬರೆಯೋದಿಲ್ಲ ನೋಡಿ ಮ್ಯಾಮ್. 9:15 ಆಗಿದೆ. ಒಂದು 3 ಶರ್ಟ್ನ ಐರನ್ ಮಾಡೋಣ ಅಂತ ತೆಗೆದಿಡ್ತಾ ಇದ್ದೀನಿ. ಐರನ್ ಮಾಡೋಣ ಅಂತ ಶುರು ಮಾಡಿದೆ, ಆದರೆ ನೆಟ್ವರ್ಕೇ ಸಿಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಹಂಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಕೊಂಡು ಐರನ್ನ ಮಾಡೋಕ್ಕೆ ಶುರು ಮಾಡಿದೆ. ನಾನು ಐರನ್ ಮಾಡಿ ಮುಗಿಸೋಷ್ಟೊತ್ತಿಗೆ ಸಮಯ ಆಗಲಿ 10:15 ಆಗೋಗಿತ್ತು. ಒಂದು 5 ಶರ್ಟ್ ಮಾತ್ರ ನಾನು ಐರನ್ನ ಮಾಡಿದ್ದು. ನಮ್ಮನೇಲಿ ನಾವು ಬೇಗ ಅಡುಗೆ ಮಾಡ್ತೀವಿ. ಬೇಗ ಅಡುಗೆ ಆಗೋದ್ರಿಂದ ಬೇಗ ಊಟ ಮಾಡ್ತೀವಿ. ಬೇಗ ಊಟ ಆಗೋದ್ರಿಂದ ಬೇಗ ಮಲ್ಕೊಳ್ತೀವಿ. ನಮ್ಮನೇಲಿ ಇವತ್ತಂತೂ ಬೇಗನೆ ಅಂದರೆ ಎಲ್ಲರೂ 8:15ಗೆ ಮಲ್ಕೊಬಿಟ್ಟಿದ್ರು. ನಾನು ಆನ್ಲೈನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ, ಒಂದೊಂದೇ ಬರ್ತಾಯಿದೆ. ಇವೆಲ್ಲನೂ ಏನಕ್ಕೆ ತರಿಸಿದ್ದೀನಿ ಅಂತ ನಿಮಗೆ ಮುಂದಿನ ವಾರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಕಾಯ್ತಾ ಇರ್ಬೇಕು ನೀವು. ಸಿಂಚುಗೆ ಬೆಳಗ್ಗೆ ಆದ್ರೂ ತಲೆನೋವೇ ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ದೀಕ್ಷಾ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದು. ಆಸ್ಪತ್ರೆಗೆ ಹೋಗುವಾಗ ನಮ್ಮ ಅಮ್ಮನೂ ನಮ್ಮ ಜೊತೆ ಬಂದಿದ್ದರು. ನಮ್ಮ ಸಿಂಚುಗೆ ಹೆಂಗೋ ಬಂದಿದ್ದಳಲ್ಲ, ಮೂಗ್ನತ್ತು ಚುಚ್ಚಿಸ್ಕೊಡ್ತೀನಿ ಅಂತ. ಅವಳು ನನಗೆ ಬೇಡ ದೊಡ್ಡಮ್ಮ ಅಂತ ಅವಳು ನಮ್ಮಮ್ಮ ಒಂದು ಸರ್ತಿ ಫಿಕ್ಸ್ ಆದರೆ ನಮ್ಮಮ್ಮನ ಮತ್ತು ನಮ್ಮಮ್ಮನೇ ಕೇಳಲ್ಲ. ಅವ್ರು ಯಾರೊಬ್ಬರು ಅಮ್ಮ ಬಂದರೂ ಕೇಳಲ್ಲ. ಅವಳು ಎಷ್ಟೇ ಕಾಡಿ ಬೇಡಿ ಆದ್ರೂ ಬಿಡಲಿಲ್ಲ. ಮೂಗು ಚುಚ್ಚಿಸ್ಕೊಡ್ತೀನಿ ಅಂತ ಕರ್ಕೊಬಂದು ಕೂರಿಸ್ಕೊಂಡವ್ರೆ ನೋಡಿ. ಇಲ್ಲಿ ಆ ಕಡೆಯಿಂದ ಬರ್ತದೇನೋ, ಒಂದು ಕಡೆ ಆ ಕಡೆ ಬರ್ತದೆ. ಅಳ್ಬೇಡ, ಸುಮ್ಮನಿರುವ ಸುಮ್ಮನಿರೋ, ಅಳ್ಬೇಡ. ತೋರಿಸು ಅಜ್ಜಿಯವ್ರಿಗೆ ಹೆಂಗೆ ಕಾಣಿಸ್ತೈತಿ ಅಂತ. ಗೋಲ್ಕತ್ತಾರೆ ಒಂದೇ ಕಣ್ಣಲ್ಲಿ ಅಳ್ತೋಳಂತೆ. ಮತ್ತೆ ಇನ್ನೊಂದ್ಸತಿ ದೊಡ್ಡಮ್ಮ ಜೊತೆಯಾ ಬರಕಲ್ವ? ಆಯ್ತು ನೋಡ್ರಿ.
ಸಿಂಚು ಮಗು ಸ್ವಲ್ಪ ತಿಕ್ನೆಸ್ ದಪ್ಪ ಇದ್ದಿದ್ದರಿಂದ ಅವಳಿಗೆ ಸಿಕ್ಕಾಪಟ್ಟೆ ನೋವಾಯಿತು. ಮನೆಗೆ ಬಂದರೂ ಸಹ ಸಖತ್ ಅಳ್ತಾನೆ ಇದ್ಲು. ಆಮೇಲೆ ಅವ್ರ ಅಪ್ಪಂಗೆ ಫೋಟೋ ತೆಗೆದ್ಬಿಟ್ಟು ಕಳಿಸ್ತು. ಅದೇನಾಯಿತು ಅಂತಂದರೆ ಅವಳಿಗೆ ಮೊದಲೇ ತಲೆನೋವಿತ್ತು, ಅದ್ರೊಳಗಡೆಗೆ ಮೂಗು ಬೇರೆ ಚುಚ್ಚಿಸಿದ್ದು, ಇದು ಬೇರೆ ನೋವು ಸ್ಟಾರ್ಟ್ ಆಯಿತು ಅವಳಿಗೆ. ಅಂತೂ ಅವತ್ತು ಪೂರ್ತಿ ಅವಳು ನೋವು ಅಂತಲೇ ಇದ್ಲು. ಮಾರನೇ ದಿವಸ ಒಂದು ಸ್ವಲ್ಪ ಕಡಿಮೆ ಆಗೈತೆ ಅಂತ ಅಂದ್ಲು. ಅದಾದಮೇಲೆ ಇಲ್ಲಿ ನೋಡ್ಬೋದು 2 ನಾಯಿ ಮರಿಗಳು ನಮ್ಮ ಪಕ್ಕದ ಮನೆಯವುದು. ಎರಡೂ ಸಹ ತುಂಬ ಕ್ಯೂಟಾಗಿದೆ, ಬ್ಲ್ಯಾಕ್ ಕಲರ್ ಇದ್ದು. ಅವೆರಡು ಮನೆ ಹತ್ರ ಬಂದಿದ್ದು. ನನ್ನ ಮಗ ಇಲ್ಲಿ ಆಟ ಆಡಿಸ್ತಾ ಇದ್ದಾನೆ. ಅವ್ರ ಮನೆ ಅಂಕಲ್ ಕರೆದ ತಕ್ಷಣ ನೋಡಿ ಇಲ್ಲಿ ಹೆಂಗೆ ಕುಣುಕುಣು ಓಡೋಯ್ತಾ ಇದ್ವಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.